ಕಾಂಗ್ರೆಸ್ ಅವ್ರು ಇರ್ಬೋದು, BJP ಅವ್ರು ಇರ್ಬೋದು, JDS ಅವ್ರು ಇರ್ಬೋದು. ನಾವು 30 ವರ್ಷದ ಹಿಂದೆಯಿಂದನೂ ಇದ್ದೀವಿ ಸರ್. ಇನ್ನು 93ರಲ್ಲಿ ನಾವು ಇಲ್ಲಿ ಗುಡಿಸ್ಲಾಕಿರೋದು. ಅವಾಗಿಂದನೂ ನಮ್ಗೆ ಮನೆಗಳು ಕಟ್ಕೊಡೋದ್ರಲ್ಲೇ ಇದ್ದಾರೆ ಅವರು. ಬರೋರೆಲ್ಲ ಬರೀ ಓಟ್ ಕೇಳೋವಾಗ ಮಾತ್ರನೇ ಅದ್ರ ಮಾತಾಡ್ತಾರೆ. ಮನೆಗಳು ಮಾಡಿಸ್ಕೊಡ್ತೀವಿ, ನೀವೇನು ಇದು ಮಾಡ್ಕೋಬೇಡಿ, ನಮ್ಮೇಲೆ ಇರಲಿ ನಿಮ್ಮದು ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಇದುವರೆಗೂ ಯಾರು ಮಾಡಿಸ್ಕೊಟ್ಟಿಲ್ಲ. ಸಮಸ್ಯೆ ಅಂದರೆ ನಂಗೆ ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ. ಅದಕ್ಕೆ ನಾವು ಕೊಡ್ತಾರೆ ಅಂತ ಕಾಯ್ಕೊಂಡಿದ್ದೀವಿ ಸರ್. ಮನೆಯೆಲ್ಲ ಕಟ್ಕೊಡ್ತೀನಿ ಅಂತಾರೆ, ಯಾರೂ ಕಟ್ಕೊಡಿಲ್ಲ. ನಾವು ಗುಡಿಸ್ಲಲ್ಲಿದ್ವಿ. ಹಾವು ಚೇಳು ಅವು ಇವು ಬರೋದ್ರಲ್ಲೇ ಮಕ್ಕಳಿದ್ದಾರೆ. ನಮ್ಗೇನಾದ್ರೂ ಪರವಾಗಿಲ್ಲ, ಮಕ್ಳಿಗೇನೋ ಆಗಬಾರ್ದು ಅಂತ ನಾವಿರೋದ್ರಲ್ಲೇ ಮನೆ ಕಟ್ಕೊಂಡು ಹಂಗೆ ಜೀವನ ಮಾಡ್ತಾಯಿದ್ದೀವಿ ಸರ್. ಮನೆಯಲ್ಲೂ ಜಾಗ ಇಲ್ಲ, ಎಲ್ಲ ಚಿಕ್ಕದಾಗೆ ಇದೆ ಎಲ್ಲ ಮನೆಗಳು. ಮನೆದಷ್ಟೇ ಎಲ್ಲ ಶೀಟ್ ಮನೆಗಳಲ್ವಾ, ಅಲ್ಲಿ ಮಳೆ ಬಂದ್ರು ಗಾಳಿ ಬಂದ್ರು ಏನೇ ಬಂದ್ರು ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಾಗುತ್ತೆ. ಮನೆ ಇರೋಕೆ ಒಂಚೂರು ಗುಡ್ ಮಾಡ್ಕೊಂಡಿದೆ. ಅಷ್ಟು ದೊಡ್ಡ ಐಫೈ ಮನೆಗಳಲ್ಲ, ಎಲ್ಲ ಒಂದು ಹಂದಿ ಗುಡಿಸಿರ್ತಾರ. ಒಳಗೆ ಬಗ್ಗೆ ಹೋಗ್ಬೇಕು, ಹಿಂಗೆ ಸ್ಟಡಿಯಾಗಿ ಹೋಗೋಕ್ಕಾಗಲ್ಲ. ಸ್ಟ್ರೈಟ್ ಮಾಡಿ ಹೋದ್ರೆ ತಲೆ ಹೊಡಿತದೆ. ಬಗ್ಗೆ ಮನೆ ಹೋಗ್ಬೇಕು. ಮನೆ ಚಿಕ್ಕದು, ಜನ ಜಾಸ್ತಿ ಇದೀವಿ, ಸಣ್ಣ ಮಕ್ಕಳು. ಒಂದ್ ಕಡೆ ಹೆಗಣ ಆಗದಿರ್ತದೆ, ಒಂದ್ ಕಡೆ ಹಾವು ಬರುತ್ತೆ, ಒಂದ್ ಕಡೆ ಚೇಳು ಬರುತ್ತೆ. ಅದನ್ನೊಂದ್ ಕಡೆ ಸೈಡ್ ತಳ್ಳಬೇಕು, ಮೊಳ್ಕೋಬೇಕು, ಜೀವನ ಮಾಡಬೇಕು. ಸೋರುತ್ತೆ ಸರ್, ಮನೆಯೆಲ್ಲ ಸೋರುತ್ತೆ. ಕಟ್ಕೊಡ್ತೀವಿ ಅಂತಾರಲ್ಲ, ಕಟ್ಕೊಟ್ಟಿಲ್ಲ ಇನ್ನು. ಹಂಗೆ ಜೀವನ ಮಾಡ್ತಾ ಇದೀವಿ, ಏನು ಮಾಡೋದು. ಸರ್ಕಾರದ ಕಣ್ಣಿಗೆ ಕೋಗಿಲು ಬಡಾವಣೆಯ ಫಕೀರ್ ಮತ್ತು ವಸೀಂ ಕಾಲೋನಿಯನ್ನ ಬಿಟ್ರೆ ಬೇರೆ ಯಾರೂ ಕಾಣೋದೇ ಇಲ್ವೇ? ನಮಗೂ ಮನೆಗಳಿಲ್ಲ, ಇದ್ದರೂ ಹಂದಿ ಗೂಡಿನಂತಿರೋ ಇಷ್ಟು ಚಿಕ್ಕ ಮನೆಗಳಲ್ಲಿ ಮಕ್ಕಳು ಮರಿಗಳೊಂದಿಗೆ ನಾವು ಹೇಗ್ರಿ ಜೀವನ ಮಾಡಬೇಕು? ಮಳೆಗಾಲದಲ್ಲಿ ಮನೆಯೊಳಗೆ ನೀರು ನುಗ್ಗಿದ್ರೆ ಬೇಸಿಗೆಯಲ್ಲಿ ಹಾವು, ಚೇಳು, ಹೆಗ್ಗಣಗಳು ದಾಂಗುಡಿ ಇಡುತ್ತವೆ. ನಮಗೂ ಒಂದು ವಾಸಯೋಗ್ಯ ಮನೆ ಬೇಕು ಅಂತ ಶಾಸಕರು, ಕಾರ್ಪೊರೇಟರ್ಗಳು ಸೇರಿದಂತೆ ಎಲ್ಲರನ್ನೂ ಕೇಳಿ ಸಾಕಾಗಿ ಹೋಗಿದೆ. ಆದರೆ ಇಲ್ಲಿಯವರೆಗೆ ಯಾವ ಪ್ರಯೋಜನವೂ ಆಗಿಲ್ಲ. ಇದು ಶಾಸಕ ಗೋಪಾಲಯ್ಯ ಅವರು ಪ್ರತಿನಿಧಿಸುವ ಮಹಾಲಕ್ಷ್ಮಿ ಲೇಔಟ್ನ ನಾಗಪುರ ವಾರ್ಡ್ಗೆ ಸೇರಿಕೊಂಡಿರುವ ಭೀಮಶಕ್ತಿ ನಗರ ಸ್ಲಮ್ ನಿವಾಸಿಗಳ ಕೂಗು. ನಮ್ಗೇನು ಇಲ್ಲಿ ಮನೆಗಳದ್ದು ಸ್ವಲ್ಪ ಪ್ರಾಬ್ಲಮ್ ಸರ್. ಮನೆಗಳು ಕಟ್ಕೊಡ್ತೀವಿ ಅಂತ ಏನು ಕಟ್ಕೊಡ್ತಾ ಇಲ್ಲ. ಎಲೆಕ್ಷನ್ ಬಂದಾಗೆಲ್ಲ ಬರ್ತಾರೆ, ನಿಮ್ಗೆ ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಅಂತಾರೆ. ಎಲೆಕ್ಷನ್ ಮುಗಿದ ತಕ್ಷಣ ಆಮೇಲೆ ಅವ್ರವ್ರ ಪಾಡ್ಗೆ ಅವ್ರವ್ರು ಇದು ಬಿಡ್ತಾರೆ. ಕಾಂಗ್ರೆಸ್ ಅವ್ರು ಇರ್ಬೋದು, BJP ಅವ್ರು ಇರ್ಬೋದು, JDS ಅವ್ರು ಇರ್ಬೋದು. ನಾವು 30 ವರ್ಷದ ಹಿಂದೆಯಿಂದನೂ ಇದ್ದೀವಿ ಸರ್. ಇನ್ನು 93ರಲ್ಲಿ ನಾವು ಇಲ್ಲಿ ಗುಡಿಸ್ಲಾಕಿರೋದು. ಅವಾಗಿಂದನೂ ನಮ್ಗೆ ಮನೆಗಳು ಕಟ್ಕೊಡೋದ್ರಲ್ಲೇ ಇದ್ದಾರೆ ಅವರು. ಒಬ್ರು ಬಿಟ್ಟರೆ ಒಬ್ರು ಬರ್ತಾರೆ. ಓಟ್ ಕೇಳಕ್ಕೆ ಬಂದಾಗೆಲ್ಲ ನಾವು ಮಾಡಿಸ್ಕೊಡ್ತೀವಿ, ನೀವು ಓಟ್ ಹಾಕಿ ಅಂತಾರೆ. ಯಾರು ಮಾಡಿಸ್ಕೊಡೋದ್ರಲ್ಲಿ ಇಲ್ಲ. ಹೌದು, ನಿಜಾನೇ ಅದು. ಬರೋರೆಲ್ಲ ಬರೀ ಓಟ್ ಕೇಳೋವಾಗ ಮಾತ್ರನೇ ಅದ್ರ ಮಾತಾಡ್ತಾರೆ. ಮನೆಗಳು ಮಾಡಿಸ್ಕೊಡ್ತೀವಿ, ನೀವೇನು ಇದು ಮಾಡ್ಕೋಬೇಡಿ, ನಮ್ಮೇಲೆ ಇರಲಿ ನಿಮ್ಮದು ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಇದುವರೆಗೂ ಯಾರು ಮಾಡಿಸ್ಕೊಟ್ಟಿಲ್ಲ. ಅಯ್ಯೋ, ನಮ್ಮಮ್ಮ ಅವರೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದು. ಇವಾಗ ನಾವು ಮದುವೆ ಆಗಿ ನಮಗೆ ಮಕ್ಕಳಿದ್ದಾರೆ. ತುಂಬ ವರ್ಷಗಳಿಂದ ಇದ್ದಾರೆ ಇಲ್ಲಿ. 40-45 ವರ್ಷದಿಂದ ನಮ್ಮ ತಾತ ಅವರೆಲ್ಲ ಇಲ್ಲೇ ಇದ್ದಿದ್ದು. ಅವಾಗಿಂದ ಇದ್ದಾರೆ, ಅವಾಗಿಂದ ಏನು ಮಾಡಿಸ್ಕೊಟ್ಟಿಲ್ಲ. ಮನೆಗಳದೊಂದೇ ಸಮಸ್ಯೆ, ಇನ್ನೇನು ಇಲ್ಲ. ಮನೆ ಪ್ರಾಬ್ಲಮ್ ಸರ್. ಮನೆ ತುಂಬ ತೊಂದರೆ. ನೋಡಿ, ಈ ಥರದೇ ಇದ್ದೀವಿ. ಎಲ್ಲ ಮಾಡಿಕೊಡ್ತೀವಿ ಅಂತಾರೆ, ಏನು ಮಾಡಿಕೊಳ್ಳಿಲ್ಲ. ಅದು ನಿಂತೋಯ್ತು. ಇವಾಗ ನೋಡಿ ಸರ್, ಮನೆ ಇಲ್ದಂಗೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಮನೆ ಬೇಕು ಸರ್. ನಮಗೆ ತುಂಬ 30 ವರ್ಷದಿಂದ ಇದ್ದಾರೆ ಸರ್ ಇಲ್ಲಿ. ನಮಗೆ ಮಳೆ ಬಂದರೆ ತುಂಬ ತೊಂದರೆ ಆಗುತ್ತೆ, ಮನೆ ಸೋರೋದು. ಮಕ್ಕಳನ್ನ ಇಟ್ಕೊಂಡು ಪಾಪ ಎಲ್ಲರಿಗೆ ತುಂಬ ಇಲ್ಲಿ ತೊಂದರೆ ಆಗುತ್ತೆ. ಇಲ್ಲಿ ನೋಡ್ರಿ ಸರ್ ಹೆಂಗೈತಿ, ಎಲ್ಲ ಕಸ ಇಲ್ಲೇ, ಎಲ್ಲ ಇಲ್ಲೇ. ನಮಗೆ ನೀಟ್ನೆಸ್ ಇಲ್ಲ ಇಲ್ಲಿ. ಇದು ಸ್ಲಮ್ ಬೋರ್ಡ್ ಆಫೀಸ್ಲಿದ್ದ ಬಂದು ಹೇಳಿ ಹೋಗಿದ್ರು ಸರ್. ನಮಗೆ ನಂಬಿಕೆನೂ ಕೊಟ್ಟಿದ್ರು. ಆಗ ತಮ್ಮ ಗಣೇಶ ಹಬ್ಬಕ್ಕೆಲ್ಲ ಆಗುತ್ತೆ, ಬೀಳಿಸ್ತಾರೆ, ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ. ನೋಡಿದ್ರೆ ಇಷ್ಟು ದಿನ ಆಯಿತು ಸರ್. ಏನಿಲ್ಲ ಸರ್, ಅದೇ ನಮ್ಗೆ ಮನೆ ಬೇಕು. 30 ವರ್ಷದಿಂದ ಹಿಂಗೆ ಇದ್ದೀವಿ. ಮನೆಗಳೆಲ್ಲನೇ ಕಟ್ಕೊಡ್ತೀವಿ ಅಂದವ್ರೆ, ಇನ್ನೂ ಮನೆಗಳು ಕಟ್ಕೊಟ್ಟಿಲ್ಲ. ಅದಕ್ಕೆ ಏನು ಮಾಡೋದು, ಹೇಳ್ತಾವನೇ ಇದ್ದಾರೆ. ಏನು ಮಾಡೋದು, ನಮಗೆ ಗುಡ್ಸೆಯಲ್ಲೇ ಇದ್ದೀವಿ ನಾವು. ಗೋಪಾಲಯ್ಯ ಅವ್ರು ಹೇಳಿದ್ದಾರೆ ಕಟ್ಕೊಡ್ತೀವಿ ಅಂತ. ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಸರ್. ಏನು ಮಾಡೋದು ಸರ್, ನಮ್ದೇನೈತೆ, ದೊಡ್ಡವ್ರು ಇದ್ದಾರಲ್ಲ ಇನ್ನು ಲೀಡ್ರುಗಳೆಲ್ಲ.
ಚುನಾವಣೆ ಬಂದಾಗ ನಾವು ಕೇಳಿದ್ದಕ್ಕೆಲ್ಲ ಆಗ್ಲಿ ಅಂತ ತಲೆ ಅಲ್ಲಾಡಿಸಿ ಹೋಗುವ ಜನಪ್ರತಿನಿಧಿಗಳು ಆಮೇಲೆ ಇತ್ತ ಗಮನ ಹರಿಸದೆ ಇರೋದ್ರಿಂದಲೇ ಕಳೆದ 20 ವರ್ಷಗಳಿಂದಲೂ ನಮಗೆ ಒಂದು ಸುಸಜ್ಜಿತವಾದ ಮನೆ ಕೂಡ ಹೊಂದಲು ಆಗಿಲ್ಲ ಅಂತ ಇಲ್ಲಿನ ಬಡ ನಿವಾಸಿಗಳು ಪಬ್ಲಿಕ್ ನೆಕ್ಸ್ಟ್ ಮುಂದೆ ತಮ್ಮ ಅಳಲು ತೋಡಿಕೊಂಡ್ರು. ಸಮಸ್ಯೆ ಅಂದರೆ ನಂಗೆ ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ. ಅದಕ್ಕೆ ನಾವು ಕೊಡ್ತಾರೆ ಅಂತ ಕಾಯ್ಕೊಂಡಿದ್ದೀವಿ ಸರ್. ಮನೆ ಎಲ್ಲ ಕಟ್ಕೊಡ್ತೀನಿ ಅಂತಾರೆ, ಯಾರು ಕಟ್ಕೊಡಿಲ್ಲ. ಇಷ್ಟು ವರ್ಷ ಆಯ್ತು, ಒಂದು ಮನೆ ಮಾಡ್ಕೊಳಕ್ಕಾಗಿಲ್ವಾ? ಎಲ್ಲಿ ಸರ್, ನಮ್ಗೆ ಯಾರೂ ಇಲ್ಲ. ನಾನು ಇರೋದು ಒಬ್ಬಳೇ, ನನ್ನ ಮೊಮ್ಮಗಳು ಇಬ್ಬರೇ ಇರೋದು, ಗಂಡಸರು ಯಾರೂ ಇಲ್ಲ ಮನೆ ಮಾಡೋರು. ಗುಡಿಸಲಿದ್ದೀರಾ? ಗುಡಿಸ್ನಲ್ಲಿ ಇದ್ದೀವಿ. ಮನೆ ಕಟ್ಕೊಡಿ ಸರ್, ಮನೆ ಕಟ್ಕೊಟ್ರೆ ಇರ್ತೀವಿ ನಾವು, ಜೀವನ ಮಾಡಿಕೊಂಡು ಎಲ್ಲ ನಾವು ಮನೆಗಿನ್ನೆ ಕೆಲಸ ಮಾಡ್ಕೊಂಡು ಇರ್ತೀವಿ. ನಮ್ಮ ಮಕ್ಳು ಚಿಕ್ಕ ವಯಸ್ಸು ಅಂತ ನಾವು ಮದುವೆ ಆಗೋಕ್ಕೆ ಮುಂಚೆ ಇಲ್ಲಿಗೆ ಬಂದಿರೋದು. ಮದುವೆ ಆಗಿ ಮಕ್ಕಳೇ 10 ವರ್ಷ 11 ವರ್ಷ ಆಗ್ತದೆ ಅವ್ರಿಗೆ. ಯಾರಿಗೂ ಇಲ್ಲಿ ಅನುಕೂಲ ಇಲ್ಲ, ಏನೂ ಇಲ್ಲ. ಮನೆ ಕಟ್ಕೊಡ್ತೀವಿ ಅಂತ ಬರ್ತಾರೆ, ಅದು ಇದು ಮಾಡ್ತಾರೆ, ಮತ್ತು ಇನ್ನು ತಿರ್ಗಡಿ ಈ ಕಡೆ ಯಾರೂ ನೋಡಲ್ಲ. ಅದೇ ಸರ್ ಪ್ರಾಬ್ಲಮ್ಮು. ಭಾಳ ಜನ ಹೇಳ್ತಾರೆ ಗೋಪಾಲ್ ಅವರು ತುಂಬ ಒಳ್ಳೆಯವರು, ಗೋಪಾಲ್ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಅವರು ಮಾಡ್ಕೊಡ್ತೀವಿ ಅಂತ ಬಂದು ಇಲ್ಲಿಗೆ ಒಂದು 6 ತಿಂಗಳು 7 ತಿಂಗಳು ಆಯಿತು ಸರ್, ಮತ್ತೆ ಇನ್ನು ಬರಲೇ ಇಲ್ಲ ಈ ಕಡೆ. ಈಗಿರೋ ಇವೆಲ್ಲ ಮನೆಗಳು ಅದೇ ನಾವು ಕಟ್ಕೊಂಡಿರೋದು ಸರ್. ನಾವು ಗುಡಿಸ್ಲಲ್ಲಿದ್ವಿ, ಹಾವು ಚೇಳು ಅವು ಇವು ಬರೋದ್ರಲ್ಲೇ ಮಕ್ಕಳಿದ್ದಾರೆ. ನಮ್ಗೇನಾದ್ರೂ ಪರವಾಗಿಲ್ಲ, ಮಕ್ಳಿಗೇನೋ ಆಗಬಾರ್ದು ಅಂತ ನಾವಿರೋದ್ರಲ್ಲೇ ಮನೆ ಕಟ್ಕೊಂಡು ಹಂಗೆ ಜೀವನ ಮಾಡ್ತಾಯಿದ್ದೀವಿ ಸರ್. ಇದೊಂದು ಗೊತ್ತು ಏನಂದರೆ ಮಾಡಿಕೊಟ್ಟವ್ರೆ. ಮುಂಚೆ ರೋಡು ಏನು ಸರಿ ಇರಲಿಲ್ಲ, ಎಲ್ಲ ಮಾಡಿಕೊಟ್ಟವ್ರೆ ಅಣ್ಣವರು. ಆಮೇಲೆ ಇದೊಂದು ಬಗೆಹರಿಸಿದ್ರೆ ಸಾಕು ಜನಗಳಿಗೆ, ಇನ್ನೇನು ಬೇಡ. ಅದೊಂದಾದರೆ ಮನೆಗಳದೊಂದು ಪ್ರಾಬ್ಲಮ್ ಅಷ್ಟೇ. ಇಲ್ಲಿ ಎಷ್ಟು ಕುಟುಂಬಗಳಿದಾವೆ ಮನೆ ಬೇಕು ಅನ್ನೋರು? ಇಲ್ಲಿ ಒಂದು 200 ಮೇಲೆ ಜಾಸ್ತಿನೇ ಇದ್ದಾರೆ ಸರ್. ಹೌದಾ? ಅದೊಂದು ಅಣ್ಣವ್ರು ಮಾಡಿಕೊಟ್ರೆ ಸಾಕು, ಇನ್ನೇನು ಬೇಡ ಸರ್. ಏನು ಕೇಳಲ್ಲ ನಮ್ಮ ಅಣ್ಣವರು. ಅವತ್ತೇನೋ ಬಂದರು, ಮನೆ ಎಲ್ಲ ನೋಡ್ಕೊಂಡು ಹೋಗಿ ಇದು ಮಾಡಿದ್ರು, ಆಯಿತು. ಆಮೇಲೆ ಈ ಕಡೆ ಯಾರು ತಿರುಗು ಬಗ್ಗು ನೋಡಿಲ್ಲ. ಸರ್ ನಮಗೆ ಇಲ್ಲಿ ವ್ಯವಸ್ಥೆ ಅಂತಂದರೆ ಮನೆಗಳದೇ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಅದು, ಮತ್ತು ವಾಶ್ರೂಮ್ಗಳು. ಇಲ್ಲಿ ಎಷ್ಟು ಜನ ಮನೆ ಇದೆಯೋ ಅಷ್ಟು ಜನನೂ 3 ವಾಶ್ರೂಮಲ್ಲೇ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದೊಂದು ಪ್ರಾಬ್ಲಮ್ ಇದೆ. ಮನೆಯಲ್ಲೂ ಜಾಗ ಇಲ್ಲ, ಎಲ್ಲ ಚಿಕ್ಕದಾಗೆ ಇದೆ ಎಲ್ಲ ಮನೆಗಳೂ. ಮನೆದಷ್ಟೇ ಎಲ್ಲ ಶೀಟ್ ಮನೆಗಳಲ್ವಾ, ಅಲ್ಲಿ ಮಳೆ ಬಂದರೂ ಗಾಳಿ ಬಂದರೂ ಏನೇ ಬಂದರೂ ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಆ ಥರ ಸಮಸ್ಯೆ ಇದೆ ಸರ್, ಇನ್ನೇನು ಇಲ್ಲ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದನ್ನ ಸ್ಲಮ್ ಅಂತಾರೆ. ಒಂದು 20-30 ವರ್ಷದಿಂದ ಇದ್ದೀವಿ ಎಲ್ಲರೂ. ಮನೆ ಆಗಬೇಕು, ಯಾರು ಮಾಡಿಕೊಟ್ಟಿಲ್ಲ. ಗೋಪಾಲಯ್ಯರು ನೀರು, ಬಾತ್ರೂಮು, ಕರೆಂಟು ಎಲ್ಲ ಮಾಡಿಕೊಟ್ಟವ್ರೆ ಅಷ್ಟೇ. ಅವ್ರು ಹೇಳವ್ರೆ, ಯಾವಾಗ ಮಾಡ್ತಾರೆ ಏನೋ ಗೊತ್ತಿಲ್ಲ. ಕಟ್ಕೊಡ್ತೀವಿ ಅಂತ ಹೇಳವ್ರೆ. ಆಯಿತು ಸರ್, 30 ವರ್ಷ ಆಯಿತು. 30 ವರ್ಷದಿಂದ ಇನ್ನೂ ಮನೆ ಇಲ್ವಾ? ಇಲ್ಲ ಸರ್. ಯಾಕೆ? ಯಾಕಂದ್ರೆ ಹಿಂಗೆ ಇದೆ ಪ್ರಾಬ್ಲಮ್. ನಮ್ಮದು ಕಟ್ಕೊಡ್ತೀವಿ ಅಂತಾರೆ, ಕಟ್ಕೊಟ್ಟಿಲ್ಲ. ಇದೇ ಮನೆಯಲ್ಲೇ ಜೀವನ ಮಾಡ್ತಾಯಿದ್ದೀವಿ ಎಲ್ಲರೂ. ಒಂದು 6-8 ಜನ ಇದ್ದೀವಿ ಒಂದು ಮನೆಯಲ್ಲಿ, ಚಿಕ್ಕ ಮನೆ. ಎಲ್ಲ ಇಲ್ಲೇ ವಾಸ ಮಾಡ್ತಾಯಿದ್ದೀವಿ. ಓದಿರೋದು ಬರೆದಿರೋ ಮಕ್ಕಳೆಲ್ಲ ಇಲ್ಲೇ ಓದೋದು, ಎಲ್ಲರೂ ಇಲ್ಲೇ ಇದ್ದೀವಿ. ನಮ್ಗೆ ಇವಾಗ ಸ್ವಲ್ಪ ಹಂಗೆ ನೀರು ಬರ್ತವೆ, ಸ್ವಲ್ಪ ರೋಡು ನೀಟಾಯಿತು. ಇವಾಗ ಮಳೆ ಬಂತು ಅಂದ್ರೆ ಹೇಗಿದೆ ನಿಮ್ಮ ಪರಿಸ್ಥಿತಿ? ಸೋರುತ್ತೆ ಸರ್, ಮನೆಯೆಲ್ಲ ಸೋರುತ್ತೆ. ಕಟ್ಕೊಡ್ತೀವಿ ಅಂತಾರಲ್ಲ, ಕಟ್ಕೊಟ್ಟಿಲ್ಲ ಇನ್ನು. ಹಂಗೆ ಜೀವನ ಮಾಡ್ತಾ ಇದ್ದೀವಿ, ಏನು ಮಾಡೋದು. ಓಕೆ, ಗೋಪಾಲಯ್ಯನವ್ರಿಗೆ ಹೇಳಿ ದಯವಿಟ್ಟು ನಮ್ಮ ಹೇಳಿದೀವಿ ಸರ್, ಕಟ್ಕೊಡ್ತೀವಿ ಅಂತ ಇದ್ದಾರೆ. ಕಟ್ತೀವಿ ಅಂದರು, ಕಟ್ಕೊಟ್ಟಿಲ್ಲ ಇನ್ನು. ಈ ಸಂದರ್ಭದಲ್ಲಿ ಈ ನಿವಾಸಿಗಳು ವಾಸಿಸುವ ಮನೆಯೊಳಗೆ ಕಾಲಿಟ್ಟಾಗ ಯಾರಿಗಾದರೂ ಅಯ್ಯೋ ಎನಿಸದೆ ಇರದು. ಗೋಪಾಲಯ್ಯ ಕೈ ಇಟ್ಕೊಳ್ಳೋವಾಗಿಲ್ಲ, ಪರವಾಗಿಲ್ಲ. ಏನೋ ಕಟ್ತೀವಿ ಅಂತಾರೆ. ಯಾವಾಗ ಇಷ್ಟೇನಾ ರೂಮು? ಅದೇ ಅಡುಗೆ ಮನೆನಾ? ಚಿಕ್ಕದ ಅಡುಗೆ. ಇವ್ರೇನಾಗಬೇಕು ನಿಮಗೆ? ಮಗಳ? ಸರ್ ಅದನ್ನ ನೋಡ್ರಿ ಏನಂತೀರಿ? ಇಷ್ಟೇ ಸರ್, 8-7 ಜನ ಒಂದು ಮನೆಯಲ್ಲಿ ಸರ್. ನಾವು ಹೆಂಗಸರ್ ಜೀವನ ಎಲ್ಲ ಓದಿರೋ ಮಕ್ಕಳು ಡಿಗ್ರಿ BCom BM ಓದ್ತಾ ಇದ್ದಾರೆ. ಈ ಮನೆಯಲ್ಲೇ ನಾವು ಓದ್ತಾ ಇದ್ವಿ ಪ್ರೈವೇಟ್. ಹೆಂಗ್ ಸರ್ ನಾವು ಜೀವನ ಮಾಡ್ತೀವಿ? ಅವ್ರು ಇವತ್ತು ಕಟ್ಕೊಡ್ತೀವಿ, ನಾಳೆ ಕಟ್ಕೊಡ್ತೀವಿ. ಇಷ್ಟೇ ಮನೆ 7 ಜನ ಇದ್ದೀವಿ ಮನೆಯಲ್ಲಿ. ಜಾಗ ಆಗಲ್ಲ ನೋಡಿ, ಆಚೆ ಚಳಿ ಗಾಳಿ ಮಳೆ ಅನ್ನೋದಿಲ್ಲ, ಅಲ್ಲೇ ಮಾಡ್ತೀವಿ. ಇದರಲ್ಲಿ ಬಂಪರ್ ಆಫರ್ ಏನಂದರೆ, ಈ ಹೆಣ್ಣುಗಳು ಇಲಿಗಳು ತುಂಬ ಹಿಂಸೆ ಮಾಡ್ತಿರ್ತಾರೆ. ಅದು ನಮ್ಮ ಏರಿಯಾದಲ್ಲಿ ತುಂಬ ಎಜುಕೇಟೆಡ್ ಹುಡುಗರೆಲ್ಲ ಇದ್ದಾರೆ. ಎಲ್ಲರೂ ಮಾಸ್ಟರ್ B.Ed ಎಲ್ಲ ಮಾಡಿದ್ದಾರೆ. ನಾನು M.Com ಮಾಡಿದ್ದೀನಿ. ನಮ್ಮ ಕಸಿನ್ ಎದುರುಗಡೆ ಹುಡುಗಿ MA ಕನ್ನಡ ಮಾಡಿ B.Ed ಮಾಡಿದ್ದಾರೆ. ಎಲ್ಲ ಸೋರುತ್ತೆ. ಇಟ್ಟ
ಕಟ್ಟಿಲ್ಲ ಕಟ್ಟಂಗಿಲ್ಲ, ಸುಮ್ಮನೆ ಎಲ್ಲ ನೀರೆಲ್ಲ ಮನೆ ಒಳಗಡೆ ಇದೆ. ಏನೋ ಒಳ್ಳೇದಾಗ್ಬೇಕಂದ್ರೆ ನೋಡಿ ಸ್ವಲ್ಪ ತೋರಿಸಿದೀವಿ, ನಾವು ತೋರಿಸ್ತೀವಿ, ಜನಗಳ ಮುಂದೆ ಇಡ್ತೀವಿ. ಗೋಪಾಲ್ ಏನಾದ್ರು ನಾವು ನೋಡಿ 5 ಗಂಟೆಗೆ ಎದ್ದೋದ್ರೆ ಕಸ ಗುಡ್ಸಕ್ಕೆ ಹೋಗ್ತೀವ, ನಮ್ಗೆ ಅಲ್ಲಿ ಹೋಗಿಲ್ಲ ಅಂದ್ರೆ ನಮ್ಗೆ ನಡೆಯಲ್ಲ. ಈ ಮನೆಗಳಲ್ಲಿ ಮಳೆ ಬಂದ್ರೆ ಮಳೆ ಬಂತು, ನೀವು ಅಂದ್ರೆ ಮನೆ ಕಟ್ಟೋಣ ಅಂದ್ರೆ ಇದಕ್ಕೆ ಎಂತದ ಶೂರಿಟಿ ಇಲ್ಲ. ನಾವು 10 ರೂಪಾಯಿ ಬಡ್ಡಿ ಅದಕ್ಕೆ ಬೆಲೆ ಇಲ್ದಾಗ ಆಗೋಗ್ಬಿಡುತ್ತೆ. ಸಡನ್ ಆಗಿ ಕಿತ್ಬಿಟ್ರೆ ಅನ್ಕೋ ಅದ್ರ ದುಃಖ ಈ ತರ ಇರುತ್ತೆ ಅಂತ ನಮ್ಗೆ ಚೆನ್ನಾಗಿರುತ್ತೆ. ಏನಾದ್ರು ರೆಡಿ ಮಾಡಂಗಿಲ್ಲ ಬಿಡಂಗಿಲ್ಲ. ನಾಗಪುರ ವಾರ್ಡ್ನಲ್ಲಿರೋ ಭೀಮಶಕ್ತಿ ನಗರದ ಈ ಜನರಿಗೆ ಮನೆಗಳ ಹಕ್ಕುಪತ್ರ ಬೇಕು. ಒಂದೊಮ್ಮೆ ಸರ್ಕಾರ ಇವರಿಗೆ ಮನೆಗಳ ಹಕ್ಕುಪತ್ರಗಳನ್ನ ಕೊಟ್ರೆ ತಾವೇ ಸಾಲ ಸೋಲ ಮಾಡಿ ಆದ್ರೂ ಅವರವರ ಶಕ್ತ್ಯಾನುಸಾರ ಸೂರೊಂದನ್ನ ಮಾಡಿಕೊಳ್ತಾರೆ. ಇಲ್ಲದಿದ್ರೆ ಇದೇ ಹಂದಿ ಗುಡಿಸಲಿನಂತೆ ಇರುವ ಹರುಕು ಮುರುಕು ಮನೆಗಳಲ್ಲೇ ವಾಸಿಸಬೇಕಾಗುತ್ತೆ. ನಮಗೆ ಮೂಲಭೂತ ಹಕ್ಕಂತೂ ಏನೂ ಇಲ್ಲ. ನಾವಾಗಿ ಪಡ್ಕೊಂಡಿರೋದಷ್ಟು ಬಿಟ್ಟರೆ ಸರ್ಕಾರ ವತಿಯಿಂದ ಏನೂ ನಮಗೆ ಕೊಟ್ಟಿಲ್ಲ. ಒಂದು ಖಾತಾಯ ಆಗಲಿ, ಕಂದಾಯ ಆಗಲಿ, ಒಂದು ಪೇಪರ್ ರೆಕಾರ್ಡ್ಗಳು ಏನೂ ಅಂತಿಲ್ಲ. ಎಲ್ಲರೂ ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ, ಮಾಡ್ತಾ ಇಲ್ಲ. ಯಾವ ಮನೆಗಳು ಖಾತೆ ಇಲ್ಲ ನಿಮ್ಮ ಹೆಸರು? ಏನಿಲ್ಲ ಸರ್, ಏನಿದ್ರೆ ಏನಿಲ್ಲ. ಕನ್ನಡಿ ಏನು ಇಲ್ಲವೇ ಇಲ್ಲ. ಮನೆ ಇರೋಕೆ ಒಂಚೂರು ಗೂಡು ಮಾಡ್ಕೊಂಡಿದೆ ಅಷ್ಟು ದೊಡ್ಡ ಐಫೈ ಮನೆಗಳಲ್ಲ. ಹಿಂಗೆ ನೋಡಿ ಕಾಣುತ್ತೆ, ನಿಮ್ಗೆ ಇಲ್ಲೇ ಕಾಣುತ್ತೆ ನೋಡಿ. ಎಲ್ಲ ಒಂದು ಹಂದಿ ಗುಡ್ಸಲ್ ಥರ ಒಳಗೆ ಹೋದ್ರೆ ಬಗ್ಗೆ ಹೋಗ್ಬೇಕು. ಹಿಂಗೆ ಸ್ಟಡಿಯಾಗಿ ಹೋಗೋಕ್ಕಾಗಲ್ಲ. ಸ್ಟ್ರೈಟ್ ಮಾಡಿ ಹೋದ್ರೆ ತಲೆ ಹೊಡಿತದೆ. ಬಗ್ಗೆ ಮನೆ ಹೋಗ್ಬೇಕು. ಮನೆ ಚಿಕ್ಕದು, ಜನ ಜಾಸ್ತಿ ಇದ್ದೀವಿ. 10 ಜನ, 7 ಜನ, 8 ಜನ, 6 ಜನ, ಸಣ್ಣ ಸಣ್ಣ ಮಕ್ಕಳು. ಒಂದು ಕಡೆ ಹೆಗಣ ಆಗದಿರ್ತದೆ, ಒಂದು ಕಡೆ ಹಾವು ಬರುತ್ತೆ, ಒಂದು ಕಡೆ ಚೇಳು ಬರುತ್ತೆ. ಅದನ್ನೊಂದು ಕಡೆ ಸೈಡ್ ತಳ್ಳಬೇಕು, ಮೊಳ್ಕೋಬೇಕು, ಜೀವನ ಮಾಡಬೇಕು. ಇಲ್ಲ ಅವ್ರ ಕೆಲಸ ಆಗಬೇಕು, ನಮ್ಮವರಿಂದ ಕೆಲಸ ಆಗಬೇಕು. ಫೆಸಿಲಿಟಿ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಈ ಸುತ್ತಮುತ್ತ 6 ಬ್ಲಾಕ್ 8 ಬ್ಲಾಕಲ್ಲಿರೋ ಅಪ್ಸ್ಟೇರ್ಸರು ಕೂಡ ಅವ್ರ ಮನೆ ಕೆಲಸಕ್ಕೆ ನಮ್ಮ ಮನೆಗೆ ಹೆಣ್ಮಕ್ಳಿಗೆ ಕೆಲಸ ಮಾಡಬೇಕು. ಫೆಸಿಲಿಟಿಗೆ ಏನೂ ಅವ್ರಿಗೆ ಬೇಕಾಗಿಲ್ಲ. ಫಸ್ಟ್ ನಮಗೆ ಈ ಪಾರ್ಕೇ ನಮಗೆ ಟಾಯ್ಲೆಟ್ ಎಲ್ಲ ಜೀವನ ಮಾಡ್ತಾಯಿದ್ದೀವಿ ಹೆಣ್ಮಕ್ಳು ಎಲ್ಲರೂ. ಈ ಪಾರ್ಕ್ ನಾವು ಗ್ಲಾಟಿ ಮಾಡಿ ಸುಮಾರು ಒಂದು 20-30 ವರ್ಷ ಹೊಡೆದಾಡಿ ಇಟ್ಕೊಂಡು ಈಗ ಡೀಸೆಂಟಾಗಿ ಒಂದು 6-7 ವರ್ಷ ಆಗಿದೆ. ಆಮೇಲೆ ಒಂದು 2 ಟಾಯ್ಲೆಟ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ. ಅಷ್ಟು ಬಿಟ್ಟರೆ ನಮಗೇನು ಫೆಸಿಲಿಟಿ ಇಲ್ಲ. ಅದು ಕೂಡ ಹೆಂಗಂದರೆ ಬೆಳಿಗ್ಗೆ ಹೊತ್ತು ನಾವು ಯಾವುದನ್ನ ಒಂದು ಸರ್ಕೋಸ್ಗೆ ಹೋದಾಗ ಕ್ಯೂ ನಿಂತ್ಕೋಬೇಕಲ್ಲ, ಆ ಟೈಪ್ ಮಕ್ಕಳು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳು ಕ್ಯೂ ನಿಂತ್ಕೋಬೇಕು ಟಾಯ್ಲೆಟಿಗೆ. 3 ಟಾಯ್ಲೆಟ್ ಇದೆ, 100 ಮನೆಗಳು ಇದ್ದಾವೆ. ಒಂದು ಮನೇಲಿ 7-8 ಜನ ಇರ್ತಾರೆ. ಹೋಗಿ ಕ್ಯೂ ನಿಂತ್ಕೋಬೇಕು. ಡಬ್ಬ ಒಂದು ಇಟ್ಕೊಳ್ಳಲ್ಲ ಇವಾಗ. ಈಗಲೂ ಇದೆ ಸಮಸ್ಯೆ. ಕ್ಯೂ ಅಲ್ಲೇ ಹೋಗಬೇಕು. ಯಾಕಂದ್ರೆ 3 ಟಾಯ್ಲೆಟ್ ಇರೋದು. ಒಂದು ಮನೆಗೆ 6 ಜನ 7 ಜನ ಕಂಪಲ್ಸರಿ ಇದ್ದಾರೆ. ಒಬ್ಬರು ಹೊಂದಿದ ಮೇಲೆ ಅವ್ರು ಹೋಗ್ಬೇಕು. ಜನ ಇದ್ದಾರೆ ಸರ್, ಒಂದು 400-500 ಜನ ಹತ್ರ ಇದ್ದಾರೆ ಸರ್. 3 ಟಾಯ್ಲೆಟು. ಕೆಲವೊಬ್ಬರು ಫೆಸಿಲಿಟಿ ಇರೋರು ಮನೆಗೆ ಮಾಡ್ಕೊಂಡಿದ್ದಾರೆ, ಇಲ್ದಿರೋರು ಪಬ್ಲಿಕ್ಕೆ. ಇಲ್ಲಿ ನಮಗೆ BBMP ಅವ್ರು ಬರಲ್ಲ ಕಸ ಹಾಕಿಸ್ಕೊಳಕ್ಕೆ. ನಮಗೆ ತುಂಬ ತೊಂದರೆ ಐತೆ. ಇಲ್ಲಿ ಸೊಳ್ಳೆ ಕೀಟಾಣುಗಳು ಎಲ್ಲ ಬರ್ತಿದ್ದಾವೆ. ಇಲ್ಲಿ ಮನೆಯದೊಂದು ತೊಂದರೆ, ಬಾತ್ರೂಮು ಇನ್ನೂ ತುಂಬ ಇದೆ ಇಲ್ಲಿ. ಇನ್ನು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಇವ್ರಿಗೆಲ್ಲ ಸೊಳ್ಳೆಗಳು ಕಚ್ಚಿ ಇನ್ನೂ ಜ್ವರ ಗಿರ ಎಲ್ಲ ಬರುತ್ತೆ ಅಂತ ತುಂಬ ವರ್ಷದಿಂದ ಇದೆ. ಇಲ್ಲ ಗೋಪಾಲೆ ಅವ್ರು ಚೆನ್ನಾಗಿ ಮಾಡಿದ್ದಾರೆ. BBMP ಅವ್ರದ್ದು ಸ್ವಲ್ಪ ಈ ಸೈಡ್ ಬರೋದಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಇದೆ. ಅವ್ರು ಗೋಪಾಲೆ ಅವ್ರು ಏನು ಇಲ್ಲ, ಎಲ್ಲ ನಮ್ಗೆ ಚೆನ್ನಾಗೆಲ್ಲ ಮಾಡಿಕೊಟ್ಟಿದ್ದಾರೆ. ಕುಡಿಯೋ ನೀರೆಲ್ಲ ಬರುತ್ತೆ, ಎಲ್ಲ ಆರಾಮಾಗಿದೆ. ಕರೆಂಟು ನೀರು ಎಲ್ಲ ಇದೆ. ಹಾಂ ಅಷ್ಟೇ, ಅದೇ ಒಂದು ತೊಂದರೆ ತುಂಬ. ಇನ್ನೇನಿಲ್ಲ. ಮನೆ ಒಂದು ಕರೆಕ್ಟಾಗಿಲ್ಲ. ಮಳೆ ಬಂದರೆ ಮನೆ ಒಳಗಡೆ ಎಲ್ಲ ನೀರು ಸೋರುತ್ತೆ. ನಾವು ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಅವ್ರು ಮನೆ ಕಟ್ಟಿಸ್ಕೊಳ್ತೀನಿ ಅಂದವ್ರೆ, ಅದಕ್ಕೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಹೇಳ್ತಾನೆ ಹೋದ್ರೆ ನಾವು ನೋಡ್ತಾನೆ ಇದ್ದೀವಿ. ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಮನೆಗಳು ಕಟ್ಟಬೇಕು, ಇನ್ನು ಮನೆಗಳು ಕಟ್ಕೊಡ್ತಾವೆ ಅಂತ ಹೇಳೋರೆ. ಇನ್ನೂ ಕಟ್ಕೊಡ್ಲಿಲ್ಲ. ಕಟ್ಟೋದಕ್ಕೂ ವೆಯ್ಟ್ ಮಾಡಬೇಕು. ಇನ್ನು ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ. ಗೋಪಾಲ ಅವರು ಹೇಳ್ತಿದ್ರಂತೆ ಕಟ್ಕೊಡ್ತಾರಂತ. ಇನ್ನೂ ಕಟ್ಸಿಲ್ಲ. ಇದಕ್ಕೆ ಇದೊಂದು ಸಮಸ್ಯೆ ಇದೆ ಅಷ್ಟೇ. BBMP ಬರ್ತಾರೆ, ಒಂದೊಂದು ಸಲ ವಾರಕ್ಕೊಂದ್ಸಲ ಬರ್ತಾರೆ, ಜಾಸ್ತಿ ಬರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ ಅಂತೇಳಿ. ಅವ್ರಿಗೆ ಮೂಲಭೂತವಂತ ಒಂದು ಸಮಸ್ಯೆ ಕಾಡ್ತಾ ಇರೋದೇನೆಂದರೆ ಮನೆನೇ ಇಲ್ಲ ವಾಸ ಮಾಡೋದಕ್ಕೆ. ಕೋಗಿಲು ಬಡಾವಣೆಯ ಸಂತ್ರಸ್ತರಿಗೆ ಸರ್ಕಾರ ಡೆಮಾಲಿಷ್ ಮಾಡಿದ ಒಂದೇ ವಾರದಲ್ಲಿ ಹಕ್ಕುಪತ್ರ ಕೊಡ್ತೀವಿ, ನಿಮಗೆ ಒಂದು ಅಪಾರ್ಟ್ಮೆಂಟಲ್ಲೇ ನಿಮಗೆ ವಾಸ ಯೋಗ್ಯ ಮನೆಯನ್ನು ಕೊಡ್ತೀವಿ, ರಾಜೀವ್ ಗಾಂಧಿ ನಿವಾಸ ಒಂದು ಯೋಜನೆಯಲ್ಲಿ ಅಂತ ಹೇಳಿದಂಥವ್ರು ಇಲ್ಲಿ ಬೆಂಗಳೂರಲ್ಲಿ ಸುಮಾರು ಕಡೆ ಇಂಥ ಒಂದು ಸ್ಲಮ್ಗಳಿದ್ದಾವೆ, ಇಂಥ ಬಡಾವಣೆಗಳಿದ್ದಾವೆ. ಈ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ ಸರ್ಕಾರ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ.
ಕ್ಯಾಮರಾ ಪರ್ಸನ್ ಜಾನ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.